ಸಿದ್ದಿಲ್ಲದಲ್ಲಿ ಚುರುಕಿನ ಗುಂಡು ವೇಷಧಾರಿ ಶ್ರೀ ವಿಶ್ವನಾಥಾಚಾರ್ಯ ಇವರಿಗೆ ಅಭಿಮಾನಪೂರ್ವಕವಾಗಿ ಅರ್ಪಿಸಿದ ಸನ್ಮಾನ ಪತ್ರ. ಯಕ್ಷಗಾನದ ಚುರುಕು ಹೆಜ್ಜೆಯ ಧೀರ, ಕರೆಯುವೆವು ನಿಮ್ಮನ್ನು ಓ ಯಕ್ಷ ಚತುರ. ಯಕ್ಷಗಾನಕ್ಕೆ ಬೇಕು ನಿಮ್ಮಂತವರ ಆಧಾರ, ಕಾಣಲಿಲ್ಲ ನಿಮ್ಮ ಮನದಲ್ಲಿ ಎಂದು ಅಹಂಕಾರ. ಅದಕ್ಕಾಗಿ ಯಕ್ಷಗಾನದಲ್ಲಿ ದೊರೆಯಿತು ನಿಮ್ಮ ಆಧಾರ, ರಂಗದಲ್ಲಿರುವ ಸ್ಫೂರ್ತಿಯ ಗೋರ್ಮಿಂಚಿನ ಸಂಚಾರ. ಇದನ್ನು ನೋಡಲು ಅಭಿಮಾನಿಗಳಿಗೆ ಆಹ್ಲಾದಕರ, ಇನ್ನು ಯಕ್ಷ ರಂಗದಲ್ಲಿ ಬೆಳೆಯಲಿ ಭಾರತರ ಮನತುಂಬಿ ಹಾರೈಸುವುದು ನಾವು ಶ್ರೀ ಹಂಬಲಿಂಗನ ಹತ್ತಿರ ಸನ್ಮಾನ. ನೀವು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ತೊಂಬಟ್ಟು ಎಂಬ ಪುಟ್ಟ ಹಳ್ಳಿಯಲ್ಲಿ ಕೃಷಿಕ ವಿಶ್ವಕರ್ಮ ಕುಟುಂಬದ ಅಣ್ಣಪ್ಪ ಆಚಾರ್ಯ ಮತ್ತು ಗಿರಿಜಾ ದಂಪತಿಗಳ ಪುತ್ರನಾಗಿ ದಿನಾಂಕ 26/6/1982 ಜನಿಸಿದ್ದೀರಿ. ದಿವಂಗತ ಕಾಳಿಂಗನವರ ಪದ್ಯಗಳಿಂದ ಯಕ್ಷಗಾನದತ್ತ ಆಕರ್ಷಿತರಾದ ನೀವು ತನ್ನ 10ನೇ ವಯಸ್ಸಿನಲ್ಲಿ ಕಮಲಶಿಲೆ ಮೇಳದ ಸಂಚಾಲಕರಾದ ನಾರಾಯಣ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ಕಮಲಶಿಲೆ ಮೇಳದಲ್ಲಿ ಗೆಜ್ಜೆ ಕಟ್ಟಿದ್ದೀರಿ. ಅಲ್ಲಿಯೇ ಹಿರಿಯ ಕಲಾವಿದರ ಒಡನಾಟದಲ್ಲಿ ನೋಡಿ ಕೇಳಿ ಕಲಿಯುತ್ತಾ ಹೆಚ್ಚಿನ ಕಲಿಯುವಿಕೆಯಾಗಿ ಹಿರಿಯ ಕಲಾವಿದರಾದ ಕೊಚ್ಚಾಡಿ ರಾಮದೇವರಲ್ಲಿ ಸೇರಿಕೊಂಡು ಯಕ್ಷಗಾನದ ಪರಿಪೂರ್ಣ ಜ್ಞಾನವನ್ನು ಪಡೆದು ನಂತರ ವಿದ್ಯಾಧರ ಜಲವಳ್ಳಿಯವರ ಸಲಹೆಯಂತೆ ಪೆರೂರು ಮೇಳವನ್ನು ಸೇರಿ ಅಲ್ಲಿ ಹಿರಿಯ ಕಲಾವಿದರ ಒಡನಾಟದಿಂದ ಯಕ್ಷಗಾನದ ಸಂಪೂರ್ಣತೆಯನ್ನು ಸಾಧಿಸಿದ್ದೇವೆ. ಕಮಲೇಶ್ವರ ಪೆರೂರು ನೀಲಾಂಬರ ಮೇಳದಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ಹಾರಾಟಿ ಮೇಳದಲ್ಲಿ ಪ್ರಧಾನ ವೇಷಧಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ದೇಶಾದ್ಯಂತ ಹಲವು ಕಾರ್ಯಕ್ರಮವನ್ನು ನೀಡಿರುವ ನೀವು ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದು ಈಗಾಗಲೇ ಹಲವು ಸನ್ಮಾನ ಪುರಸ್ಕಾರಕ್ಕೆ ಪಾತ್ರರಾಗಿದೆ. ದಿನಾಂಕ 26/1/2008 ಸೌಮ್ಯರವರ ವಿವಾಹವಾಗಿ ತೇಜಸ್ವಿನಿ ಮತ್ತು ತೇಜಸ್ ಎನ್ನುವಂತ ಇಬ್ಬರು ಮುದ್ದು ಮಕ್ಕಳನ್ನು ಪಡೆದಿದ್ದು ಪ್ರಸ್ತುತ ಅಮಾವಾಸ್ಯ ಬಯಲು ಸಮೀಪದ ತಂಬಟ್ಟಿನಲ್ಲಿ ನೆಲೆಸಿದ್ದು ಸುಖ ಸಂತೃಪ್ತ ಜೀವನವನ್ನು ನಡೆಸುತ್ತಿದ್ದೀರಿ. ಅತ್ಯಂತ ಸರಳ, ಸೌಮ್ಯ ಮತ್ತು ಶಿಸ್ತು ಬದ್ಧತೆಯನ್ನು ಹೊಂದಿರುವ ನಿಮಗೆ ಶ್ರೀ ದುರ್ಗಾ ಪರಮೇಶ್ವರಿ ಮತ್ತು ಶ್ರೀ ವರುಚಿಪತಿಯವರು ಸರ್ವ ಸಂಪದವನ್ನು ನೀಡಲಿ ಎಂದು ಪ್ರಾರ್ಥಿಸಿದೊಂದಿಗೆ ಗಣ್ಯಾತಿ ಗಣ್ಯರ ಈ ಸಂದರ್ಭದಲ್ಲಿ ತಮ್ಮನ್ನು ಗೌರವ, ಪ್ರೀತಿ, ಆಧಾರಗಳಲ್ಲಿ ಸನ್ಮಾನಿಸಿ ಕಲಾದೇವಿಯ ಕಲಾ ಕಣ್ಮಣಿ ಎನ್ನುವಂತ ಬಿರುದನ್ನು ನೀಡಿ ತಮ್ಮನ್ನ ಗೌರವಿಸ್ತಾ ಇದ್ದಾರೆ. ಈ ಸಾಂಸ್ಕೃತಿಕ ನಗರಿ ಮತ್ತು ಯಕ್ಷ ಕಾಶಿಯಾದಂಥ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅದರಲ್ಲೂ ನಿಮ್ಮಂತ ಸರಳತೆಯ ಪ್ರೇಕ್ಷಕರ ಸಮಕ್ಷಮ ತಾವೆಲ್ಲರೂ ಸಾಕ್ಷಿಯಾಗಿ ವಿಶ್ವನಾಥಾಚಾರ್ಯ ತೊಂಬಟ್ಟು ಅವರಿಗೆ ಅಭಿನಂದನೆ